ಅಂತೆ ಚಿರತೆಯ ಕಾಟಗಳು ಇರೋದ್ರಿಂದ ಗ್ರೂಪಲ್ಲಿ ಓಡಾಡಿ ಅಂತ. ನಾವು ಸಿಂಹಗಳಿಗೆ ಚಿರತೆ ಭಯ ಇರಲ್ಲ. ಇಲ್ಲಿ ನಾವೆಲ್ಲ ಸಿಂಹ, ಇವನ್ ಕೋತಿ. ಕೋತಿ ಅಂದ್ರೆ ಆಂಜನೇಯ ಕಣ, ಆಂಜನೇಯದಿಂದನೇ ನಿನಗೆ ಪವರು. ಕಲಿಯುಗದ ಜನರು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ರು, ನೋವಲ್ಲಿದ್ರು ಅಂತ ಸಾಕ್ಷಾತ್ ದೇವ್ರೆ ಪ್ರತ್ಯಕ್ಷ ಆಗಿ ನೆಲೆಸಿದ್ದಾನೆ ಅಂತ ಜನರು ನಂಬ್ತಾರೆ. ಅದಕ್ಕೆ ದೇವ್ರನ್ನ ಏನಂತಾರೆ, ಸುಸ್ತಾಗ್ತಿದೆ. ಒಂದು ನಿಮಿಷ. ಮಹಾಪ್ರಭುಗಳೇ ನಮಸ್ಕಾರ, ಎಲ್ಲರೂ ಹಂಗಿದ್ದೀರಾ? ನಾನಂತೂ ಎದ್ದೊತ್ತದ ಸಕ್ಕತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ಇವತ್ತು ಬೆಂಗಳೂರಿಂದ ಆಚೆ ಒಂದು ಡಿವೈನ್, ಒಂದು ಪಾಸಿಟಿವ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ರಾನೈನ ಬಾಗುನಾವಾಗುರು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡೆಯೋದಕ್ಕೆ ನಾನು ನಮ್ಮ ಫ್ರೆಂಡ್ಸು ತಿರುಪತಿಗೆ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ, ಸಿಕ್ಕಾಬಟ್ಟೆ ಪಾಸಿಟಿವ್ ವೈಬ್ಸು ಎಲ್ಲಾನು ತೋರಿಸ್ತೀನಿ, ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ಯಾಕೆ ತಡ, ಹೊಸ ದಿನ ಹೊಸತನ, ಬನ್ನಿರಿ ಶುರು ಮಾಡೋಣ ನಮ್ಮ ಈ ದಿನ. ಮಹಾಪ್ರಭುಗಳೇ, ಸೊ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬೆಟ್ಟ ಹತ್ತಬೇಕು ಅಂತ ಬಂದಿದ್ದೀವಿ. ಇದನ್ನ ಮುಂಚೆ ಅಡಿಪಿಡಿ ಅಂತ ಕರಿತಿದ್ರು. ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ತಮಿಳಿಯನ್ಸ್ ಇದ್ರು, ಅದಕ್ಕೆ ಅಡಿಪಿಡಿ ಅಂತ ಕರಿತಾ ಇದ್ರು. ಕಾಲಾಂತರವಾಗಿ ಹೋಗಿ 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 ಅಳಿಪಿರಿಯ ಅಂತ ಆಗಿದೆ. ಸೊ ಇದನ್ನು ನಾವು ಹತ್ತಾ ಇದೀವಿ. ಇವಾಗ 7 ಸ್ಟೇಜಸ್ ಇದೆ. ನಾನು ಒಂದೊಂದೇ ಹಂತದಿಂದ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇನ್ಯಾಕೆ ತಡ ಮಾಡೋದು, ಬನ್ನಿ ಶುರು ಮಾಡೋಣ. ಹೇಳ್ಕೊಂಡವಳು ಹಾಳ ಗೋವಿಂದ ಗೋವಿಂದ. ಬರ್ತಾ ಸೂಪರ್ ಆಗಿರೋ ಟಿ ಶರ್ಟ್ ಹಾಕೊಂಡ್ ಬಂದೆ. ಇವಾಗೇನು ಉಲ್ಟಾಕ್ಬಿಟ್ಟಿದೆ ಟಿ ಶರ್ಟ್. ಯಾಕೆ ನೋಡೋದನು ಅಣ್ಣವ್ರು ಟಿ ಶರ್ಟ್ ಹಾಕೊಂಡು ಬಂದಿದ್ದೆ. ತಿರುಪತಿಲಿ ಮಾರಲ್ ಪೊಲೀಸಿಂಗ್ ನಡೀತಾ ಇದೆ. ಇಲ್ಲಿ ಯಾವ ಆಕ್ಟ್ರು ಪೊಲಿಟಿಷಿಯನ್ನು ಫೋಟೋ ಇರೋ ಟಿ ಶರ್ಟ್ ಹಾಕೊಳ್ಳೇಬಾರ್ದಂತೆ. ನೀನ್ ನೋಡು, ನ್ಯೂಯಾರ್ಕ್ ಹಾಕೊಂಡಿದ್ಯಾ, ಅಲ್ಲಿರೋ ಮ್ಯಾಜಿಕ್ ಮಶ್ರೂಮ್ಸ್ ಹಾಕೊಂಡು ಬೆಟ್ಟ ಹತ್ತುತ್ತಾ ಇದ್ದಾನೆ. ಬಟ್ ಅಣ್ಣವ್ರು ಅಲೌಡ್ ಇಲ್ವಂತ. ಈ ಲಾಜಿಕ್ಕೇ ನನಗೆ ಅರ್ಥ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಿದೆ ನೋಡಿ, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಣ್ಣವ್ರದ್ದು ಫೋಟೋನ ಉಲ್ಟಾಕ್ಸ್ಬಿಟ್ಟಿದ್ದಾರೆ ನಮ್ಮ ಫ್ರೆಂಡ್ಗೆ. ಏನು ಮಾಡೋಕ್ಕಾಗಲ್ಲ. ಕಲಿಯುಗದ ಜನರು ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ ಅಂತ ಸಾಕ್ಷಾತ್ ದೇವರೇ ಇಲ್ಲಿ ಬಂದು ನೆಲೆಸಿದ್ದಾನೆ. ಅದಕ್ಕೆ ಅವನ್ನ ಕಲಿಯುಗದ ಪ್ರತ್ಯಕ್ಷ ದೈವ ಅಂತ ಕರೀತಾರೆ. ಎಷ್ಟೊಂದು ಜನ ನಂಬಿದ್ದಾರೆ ಕೂಡ. ಈಗ ನಾವು ಅಲಿಪಿರಿ ರೂಟಲ್ಲಿ ಹೋಗ್ತಾ ಇದ್ದೀವಿ. ಬೇಸಿಕ್ಲಿ 2 ರೂಟ್ ಇದೆ, ಅಲಿಪಿರಿ ಮತ್ತು ಶ್ರೀವಾರಿ ಮೆಟ್ಟು ಅಂತ. ಅಲಿಪಿರಿ ರೂಟಲ್ಲಿ 3550 ಸ್ಟೆಪ್ಸ್ ಇದೆ. ಸೊ ನಾವು ಇವತ್ತು ಹತ್ತಕ್ಕೆ ಟ್ರೈ ಮಾಡ್ತಾ ಇರೋದು 3550 ಮೆಟ್ಲು. ಆಮೇಲೆ ಮೇಲ್ಗಡೆ ದೇವರ ದರ್ಶನ. 1000 ಮೆಟ್ಲು. ಏನು ಅನಿಸ್ತಾ ಇದೆ? ಇನ್ನು 2000 ಇದೆ, ಹೋಗ್ಬೇಕು ನಮ್ಮ ಶೇರ್ ಇದಾನೆ. ಗೌಡ 4 ಸಲ ಹತ್ತಿದ್ದಾನೆ, ಇದು 5ನೇ ಸಲ. ಸೊ ಏನಪ್ಪ ಡಿಫ್ರೆನ್ಸು? 5ನೇ ಸಲ ಹತ್ತುತ್ತಾ ಇದೆಯಾ? ಏನೇನು ಚೇಂಜ್ ಆಗಿದೆ? ಏನೂ ಚೇಂಜ್ ಆಗಿಲ್ಲ. ಅದಕ್ಕೆ ಏನಕ್ಕೆ ಅಂತ ಕೇಳಿ. ಹಾಂ, ಏನೂ ಚೇಂಜ್ ಆಗಿಲ್ಲ. ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸ್ ಏನೂ ಥರ ಅವಶ್ಯಕತೆ ಇಲ್ಲ. ಮನೆಯಿಂದ ಯಾವ್ದಾದ್ರು ಒಂದು ಬಾಟಲ್ ತಂದರೆ ಇಲ್ಲೇ TTD ಜಲಪ್ರಸಾದಂ ಅಂತಿದೆ, ಅಲ್ಲಿ ಬಂದು ನೀರನ್ನ ಎಷ್ಟು ಬೇಕಾದರೂ ರೀಫಿಲ್ ಮಾಡ್ಕೋಬೋದು, ಮತ್ತೆ ಹೋಗ್ಬೋದು. ತುಂಬ ಕಡೆ ಇದೆ ಇದು ರೀಫಿಲ್ ಮಾಡೋದಕ್ಕೆ. ಸೊ ದಯವಿಟ್ಟು ಪ್ಲೀಸ್ ಪ್ಲಾಸ್ಟಿಕ್ಸ್ನ ಜಾಸ್ತಿ ಯೂಸ್ ಮಾಡಬೇಡಿ. ಯೂಸ್ ಮಾಡೋದ್ರಿಂದ ನಮಗೆ ತೊಂದರೆ, ನಮ್ಮ ನೇಚರ್ಗೇನೆ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಪ್ಲಾಸ್ಟಿಕ್ಕಿಂದ. ಸೊ ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋದಕ್ಕೆ ನಾನು ನಿಮ್ಮ ಹತ್ರ ಬೇಡ್ಕೋತೀನಿ. ಸೊ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲಿ ಬಂದಾಗ. ಅಥವಾ ಒಂದು ವಾರ ಏನೋ ಒಂದು ಡಯಟ್ ಫಾಲೋ ಮಾಡಿಬಿಟ್ರೆ ಕನ್ಸಿಸ್ಟೆನ್ಸಿ ಅಂತ ಮಾತಾಡ್ತೀವಿ. ಸಿಕ್ಕಾಪಟ್ಟೆ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತೀವಿ. 18ನೇ ಶತಮಾನದಿಂದ ಇವತ್ತಿನವರೆಗೂ ಒಂದು ದಿವಸನೂ ತಪ್ಪದೆ ಪೂಜೆ ಎವ್ರಿ ಡೇ ನಡೀತಾ ಇದೆ. ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳೋದೇ ಬೇಡ ಅನ್ಸುತ್ತೆ. ತಿರುಪತಿಲಿ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟಾಗಿ, ಸಿಕ್ಕಾಪಟ್ಟೆ ಡಿವೈನ್, ಒಂದೇನೋ ಒಂದು ಪೂಜ್ಯತಾ ಮನೋಭಾವ ಅಂತ ಕರಿತೀವಲ್ವ, ಅದಕ್ಕೆ ಅಷ್ಟು ಜನರು ಇಲ್ಲಿ ಬಂದು ದೇವ್ರನ್ನ ಪ್ರೀತಿಯಿಂದ, ಒಂದು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಹೋಗೋದು ಅನಿಸುತ್ತೆ. ಸೊ ಕನ್ಸಿಸ್ಟೆನ್ಸಿಗೆ ಕಿಂಗ್ ಯಾರು ಹೇಳಿ? ತಿರುಪತಿ ತಿಮ್ಮಪ್ಪ. ಅಂಜನಾ ಇಲ್ಲಿ ಬಂದು ಕೂತು ತಪಸ್ ಮಾಡ್ತಿದ್ರಂತೆ. ಅದಕ್ಕೆ ಪ್ರತ್ಯಕ್ಷ ಆಗಿ ದೇವರು ವರ ಕೊಟ್ರಂತೆ. ಅವರು ಪ್ರೆಗ್ನೆಂಟ್ ಆದ್ರಂತೆ. ಪ್ರೆಗ್ನೆಂಟ್ ಆದಾಗ ಹುಟ್ಟಿದ್ದು ಆಂಜನೇಯ ಅನ್ನೋ ಒಂದು ನಂಬಿಕೆ ಇದೆ. ಸೊ ಎಷ್ಟೊಂದು ಜನ ಹೆಣ್ಮಕ್ಳು ಇಲ್ಲಿ ಬಂದು ದೇವರಿಗೆ ಹರಕೆ ಕಟ್ತಾರೆ. ಇಲ್ಲಿ ಬಂದು ಎಷ್ಟು ಜನ ಈಗ ಅಲ್ಲಿ ಕಟ್ತಾ ಇದ್ದೀನಿ, ನೀವು ನೋಡಿದ್ರಿ. ದೇವರು ಆಂಜನೇಯನ ಒಂದು ಏನು ವಿಗ್ರಹ ಇತ್ತು ಅದ್ರ ಕೆಳಗಡೆ ಎಷ್ಟೊಂದು ಜನ ಲಾಕ್ ಕೀ ಮತ್ತೇನೇನೋ ಕಟ್ತಾ ಇದ್ರು. ಮೊಣಕಾಲ್ ಮೆಟ್ಲು ಅಂತ
ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ನಿಮ್ಮ ಕಾರ್ಯಗಳಾಗಬೇಕು ಅಥವಾ ಏನೋ ಒಳ್ಳೆಯದು ಮನಸ್ಸಲ್ಲಿ ಅಂದ್ಕೊಂಡು ಆಡ್ ನಂಬರ್ಸು 3, 5, 7, 9, 11 ಎಷ್ಟು ಬೇಕಾದರೂ ನಿಮ್ಮ ಮನಸ್ಸಿಗೆ ಎಷ್ಟಾಗುತ್ತೆ ಅಷ್ಟು ಮೆಟಲ್ ಹತ್ತಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಅದಕ್ಕೆ ಮೊಣಕಾಲು ಮೆಟ್ಟಿಲು ಅಂತ ಕರೀತಾರೆ ಇದನ್ನು. ಎಲ್ಲರೂ ಹತ್ತುತ್ತಾ ಇದ್ದಾರೆ ತುಂಬ ಜನ. ಮಹಾಪ್ರಭುಗಳೇ, ಇವಾಗ ಮೆಟ್ಲನ್ನು ಏರಿ ಬಂದಿದ್ದೀನಿ. 3,500 ಮೆಟ್ಲು ಏರಾಗಿದೆ. ಇವಾಗ ಏನಿಲ್ಲ, ಡೈರೆಕ್ಟ್ ಗರ್ಭಗುಡಿ ಹತ್ರ ಹೋಗೋದು, ದೇವ್ರ ದರ್ಶನ ಮಾಡೋದು, ಆಮೇಲೆ ಶಾಂತ ರೀತಿಯಿಂದ ಹೊರಗೆ ಬರೋದು, ಅಷ್ಟೇ ಕೆಲಸ. ಗೋವಿಂದ ಗೋವಿಂದ. ಬನ್ನಿ. ಮಹಾಪ್ರಭುಗಳೇ, ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ನಾನು ಆಬ್ವಿಯಸ್ಲಿ ಗರ್ಭಗುಡಿ ಒಳಗೆ ಅಥವಾ ದೇವಸ್ಥಾನದೊಳಗೆ ತೊಗೊಂಡೋಕ್ಕಾಗಲ್ಲ ಕ್ಯಾಮ್ರಾನ, ಫೋನ್ನ. ಸೊ ಅದಕ್ಕೆ ಎಷ್ಟಾಗುತ್ತೆ ಶೂಟ್ ಮಾಡಿದ್ದೀನಿ. ಸೊ ಇದಾಗಿತ್ತು ತಿರುಪತಿ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಾಳೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ಥರಲೇ ಹೋಗಿ ಬರಲೇ. ಬಾಬಾ, ಲವ್ ಯು ಆಲ್, ಟೇಕ್ ಕೇರ್.